ಆ ಒಂದು ಕಾರಣಕ್ಕೋಸ್ಕರ ಸಮುದಾಯನೇ ಆಡಿಟ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಸರ್ಕಾರ ನೋಡಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದೆ. ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು. ಭಾರತ ಒಂದು ಪ್ರಜಾಪ್ರಭುತ್ವ ದೊಡ್ಡ ಗಣರಾಜ್ಯ ಇದೆ. ಇಲ್ಲಿ ಏನಂದ್ರೆ ಪ್ರಜೆಗಳ ತೀರ್ಮಾನಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾರೆ, ಗಮನ ಕೊಡುವಂತ. ಈಗ ಸರ್ಕಾರ ಅದು ಜನರಿಂದ ಆಗಿರುವಂತದ್ದು ಒಂದು ವ್ಯವಸ್ಥೆ. ತೀರ್ಮಾನ ಅಂತಿಮವಾಗಿ ಗ್ರಾಮ ಸಭೆಗಿದೆ. ದೊಡ್ಡ ದೊಡ್ಡ ನಿರ್ಣಯಗಳು ಇವತ್ತು ದೊಡ್ಡ ಮಟ್ಟದ ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿರುವಂತಹ ಜಡ್ಜ್ಮೆಂಟ್ ಕೂಡ ಕೆಲವು ಸಂದರ್ಭಗಳಲ್ಲಿ ಗ್ರಾಮ ಪಂಚಾಯತಿ ಜನರ ತೀರ್ಮಾನಕ್ಕೆ ಬಿಡುವಂಥದ್ದು ಸಾಕಷ್ಟು ಪ್ರಕರಣಗಳು ನಾವು ಕೇಳಿದ್ದೀವಿ. ಅದೇ ತರ ಸೋಷಿಯಲ್ ಆಡಿಟ್ ಇನ್ನೇನು ಖರ್ಚುವೆಚ್ಚಗಳಾಗಿದೆ ಸಮಾಜಕ್ಕೆ ಗೊತ್ತಾಗಬೇಕು, ಸಾರ್ವಜನಿಕ ಗೊತ್ತಾಗಬೇಕು. ಇದೊಂದು ರೂಪಾಯಿ ಖರ್ಚಾಗಿದೆ ಪಂಚಾಯತಿನಲ್ಲಿ, ಅದು ಸಮಾಜದ ಪ್ರತಿಯೊಬ್ಬರಿಗೂ ಮಾಹಿತಿ ಇರಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಈ ಸೋಷಿಯಲ್ ಆಡಿಟ್ ಅನ್ನುವಂಥದ್ದು ಇಟ್ಟಿದೆ. ಸೋಷಿಯಲ್ ಆಡಿಟ್ ಗಲಾಟೆ ಮಾಡಬೇಡಿ. ಓಯ್ ಯಾರು ಹೇಳ್ತಾರೆ? 2013ರಲ್ಲಿ ಆಡಿಟ್ ನಿಯಮಗಳಂತ ಸರ್ಕಾರ ಒಂದು ಆದೇಶ ಮಾಡಿದೆ. ಆಡಿಟ್ ನಿಯಮಗಳಲ್ಲಿ ನಾವು 4 ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನು ಖಾತ್ರಿಪಡಿಸ್ಕೊಂತೀವಿ. ಮೊದಲನೇದಾಗಿ ಹಕ್ಕು ಅಧಿಕಾರಗಳು. ಯಾವುದೇ ಒಂದು ಯೋಜನೆ ಸರ್ಕಾರ ಕೊಟ್ಟಂತ ಸಂದರ್ಭದಲ್ಲಿ ಆ ಒಂದು ಫಲಾನುಭವಿ ಕೊಟ್ಟಿದೆಯಲ್ಲ ಹಕ್ಕು ಅಧಿಕಾರಿಗಳು, ಅದೇ ಸಿಕ್ಕಿದೆಯಾ ಇಲ್ಲ ಅನ್ನೋದನ್ನು ನಾವು ಖಾತ್ರಿಪಡಿಸ್ಕೊಂತೀವಿ. ನಾವು ಈಗ ನರೇಗಾ ಯೋಜನೆಯಲ್ಲಿ ಅವ್ರಿಗೆ ಏನು ಉದ್ಯೋಗ ಚೀಟಿ ಕೊಟ್ಕೊಳ್ಳುವಂಥದ್ದಾಗಲಿ ಅಥವಾ ಸಮಯಕ್ಕೆ ಸರಿಯಾಗಿ ಉದ್ಯೋಗ ಪಡೆಯುವಂಥದ್ದಾಗಲಿ ಅಥವಾ ಕಾಮಗಾರಿ ನಡೆಯುವಂಥ ಸ್ಥಳದಲ್ಲಿ ರೆವಿನ್ಯೂ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ಮತ್ತೆ ಮಕ್ಕಳ ನೋಡ್ಕೊಳ್ಳೋದಕ್ಕೆ ಅಲ್ಲಿ ಒಂದು ವ್ಯವಸ್ಥೆ, ಮತ್ತೆ ವಯಸ್ಸಾದಂಥವರಿಗೆ ಕೆಲಸದಲ್ಲಿ ರಿಯಾಯಿತಿ, ಇದೆಲ್ಲ ಸಿಕ್ಕಿದೆ ಅನ್ನೋದನ್ನು ನಾವು ಖಾತ್ರಿಪಡಿಸ್ತೀವಿ. ಅಂದರೆ ಮನೆ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಆ ಫಲಾನುಭವಿಗಳನ್ನು ಭೇಟಿ ಮಾಡಿ ಅದನ್ನು ಮಾಹಿತಿ ಕ್ರೋಢೀಕರಣ ಮಾಡಿಕೊಂಡು ಸಭೆಯಲ್ಲಿ ಇಡ್ತೀವಿ. ಇದು ಸರ್ಕಾರ ಕೊಟ್ಟಿರುವಂಥ ಒಂದು ಹಕ್ಕು. ಈಗ ನಮ್ಮ 2005ರಲ್ಲಿ ಎನರ್ಜಿ ಆಕ್ಟ್ ಬಂದಿದ್ದು ಗೊತ್ತಿದೆಯಲ್ಲ ನಿಮಗೆ. ಇದು ಆಕ್ಟ್ ರೂಪದಲ್ಲಿ ಸರ್ಕಾರ ಮಾಡಿತು. ಅಂದ್ರೆ ಕಾನೂನಾತ್ಮಕವಾಗಿ ನೀವು ಹೋರಾಟ ಮಾಡೋದಕ್ಕೂ ಒಂದು ಅವಕಾಶ ಮಾಡಿಕೊಟ್ಟಿದೆ. ಇದೇನು ಒಂದು ಸಂದರ್ಭದಲ್ಲಿ ನೀವನ್ನ ಡಿಮ್ಯಾಂಡ್ಗೆ ಏನಾದರೂ ಪಂಚಾಯತಿ ಕಡೆ ಒಂದು ಡಿಮ್ಯಾಂಡ್ ಕೊಟ್ಟು ಅದನ್ನು ದೃಢೀಕರಣ ಪಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅದು ಕೋರ್ಟಲ್ಲಿ ಹಾಕಿದ್ರೆ ಪರಿಹಾರ ಕೊಡಬೇಕು. ಇದು ತುಂಬ ಪರಿಣಾಮಕಾರಿ ಇದೆ. ಆ ಒಂದು ಕಾರಣಕ್ಕೋಸ್ಕರ 2005ರಲ್ಲಿ ಈ ಎನರ್ಜಿ ಆಕ್ಟ್ ಇದೆಯಲ್ಲ, ಇದು ಬಂದಂಥ ಸಂದರ್ಭದಲ್ಲಿ ಹಿಂದೆ ಇದರಲ್ಲಿ ಏನು ಮಹಾರಾಷ್ಟ್ರದ ಪಕ್ಕದ ನಮ್ಮದು ಮಹಾರಾಷ್ಟ್ರ ಇದೆಯಲ್ಲ, ಮಹಾರಾಷ್ಟ್ರದಲ್ಲಿ ಅಲ್ಲಿ ಉದ್ಯೋಗ ಯೋಜನೆ ಸಕ್ಸಸ್ ಆದಂಥ ಸಂದರ್ಭದಲ್ಲಿ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕಡೆ ಅನುಷ್ಠಾನ ಮಾಡಬೇಕನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪ್ರಾಯೋಗಿಕವಾಗಿ ಪ್ರಾರಂಭದಲ್ಲಿ ಆಂಧ್ರ ಪ್ರದೇಶ ಅನಂತಪುರ ಡಿಸ್ಟಿಕ್ ಇದೆಯಲ್ಲ, ಅದೊಂದು ಹಳ್ಳಿನಲ್ಲಿ ಅದೊಂದು ಪಂಚಾಯತ್ನಲ್ಲಿ ಪಕ್ಕದ ಅನಂತಪುರ ಜಿಲ್ಲೆ ಇದೆಯಲ್ಲ, ಇಲ್ಲಿ ನರೇಗಾ ಯೋಜನೆ ಫಸ್ಟ್ ಪ್ರಾರಂಭದಲ್ಲಿ ಅಲ್ಲಿ ಪ್ರಾರಂಭವಾಗ್ತದೆ. ಅಲ್ಲಿ ಸಾಕಷ್ಟು ಈಗ ಇವತ್ತು ನಾವು ಆ ಕಡೆ ಹೋದ್ರೆ ಈ ಏನಂತಾರೆ ಉದ್ಯೋಗಕ್ಕೆ ಇದನ್ನ ಅದಕ್ಕೆ ಕೆರೆ ಏನು ಅಂತಾರೆ ಕುರು ಬುಕ್ ಅಂತ ಕರೀತಾರೆ ನೋಡಿ. ಆ ಕಡೆ ತುಂಬ ಫೇಮಸ್ ಇದೆ. ಜನ ಹೋಗಿ ಅವರೇ ಹೋಗಿ ಏನೋ ಕೆಲಸ ಮಾಡ್ತಾರೆ. ಉಪಾಧಿಯಲ್ಲಿ ಅಲ್ಲ ತುಂಬ ಸಿಸ್ಟಮ್ಯಾಟಿಕಲ್ ಆಗಿದೆ. ಫಸ್ಟ್ ಅನುಷ್ಠಾನ ಆಯ್ತಲ್ಲ, ಅಲ್ಲ ಆ ರಾಜ್ಯದಲ್ಲಿ ಸಾಕಷ್ಟು ಜನ ನಗರ ಪ್ರದೇಶಕ್ಕೆ ವಲಸೆ ಹೋಗ್ತಾ ಇದ್ರು, ಗುಂಪುಗಳಾಗಿ ಹೋಗ್ತಾ ಇದ್ರಲ್ಲ. ನಗರ ಪ್ರದೇಶಕ್ಕೆ ಇಲ್ಲಿ ವಲಸೆ ಹೋಗೋದ್ರಿಂದ ಇಲ್ಲೂ ಒಂಥರ ಸಮಸ್ಯೆ ಆಗ್ತಾ ಇತ್ತು. ಇಲ್ಲಿ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ. ನಗರ ಪ್ರದೇಶದಲ್ಲಿ ಅಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅಲ್ಲಿ ನಂತರ ಪರಿಣಾಮಗಳು ಈ ಸಂಖ್ಯೆ ಅಲ್ಲಿ ಜಾಸ್ತಿ ಆದ್ರೆ ಏನಂತ ಹೇಳಿ ನಗರ ಪ್ರದೇಶಗಳು ಪಾಪ ಇವರು ಅನ್ಸ್ಕಿಲ್ಡ್ ಜನ ನಗರ ಪ್ರದೇಶದಲ್ಲಿ ಜೀವನ ಮಾಡೋಕ್ಕೆ ಕಷ್ಟ ಆಗ್ತದೆ ಅಂತ ಜನರಿಗೆ. ಅದಕ್ಕೆ ಏನು ಮಾಡ್ತಾರೆ ಸರ್ಕಾರ ಸ್ಥಳೀಯವಾಗಿ ಅವರ ಸ್ವಂತ ಜಮೀನು ಮತ್ತು ಸ್ವಂತ ಊರುಗಳಲ್ಲಿ ಕೆಲಸ ಮಾಡಿಕೊಳ್ಳಿ ಅನ್ನೋ ಹೇಳೋ ಉದ್ದೇಶದಿಂದ ಕನಿಷ್ಠ ಒಂದು ಕುಟುಂಬಕ್ಕೆ 100 ದಿನಗಳು ಉದ್ಯೋಗ ಕೊಡುವಂಥ ಒಂದು ಭರವಸೆ ಸರ್ಕಾರ ಕೊಡುತ್ತೆ. ಆ ಒಂದು ನಿಟ್ಟಿನಲ್ಲೇ ಇವತ್ತು ನಮ್ಮ ಇದು NJNR ಯೋಜನೆ ಅನುಷ್ಠಾನ ಆಗ್ತಾ ಇರೋದು. ಇದರ ಮೂಲ ಉದ್ದೇಶ ಈಡೇರಬೇಕು. ಅದು ಯಾವಾಗ ಈಡೇರ್ತದೆ ಅಂದರೆ ಸಾರ್ವಜನಿಕರು ನೀವು ಸಹಕಾರ ಕೊಟ್ಟಂಥ ಸಂದರ್ಭದಲ್ಲಿ ಮಾತ್ರ ಆ ಒಂದು ಯೋಜನೆ ಅನುಷ್ಠಾನ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಗುತ್ತಿಗೆದಾರ ಮಾಡಲಿ ಬಿಡೋದು ಬಿಟ್ಬಿಟ್ಟು ಗುತ್ತಿಗೆದಾರ ಮಾಡ್ಕೊಂಡು ಹೋಗ್ತಾರೆ, ಯಂತ್ರಗಳು ಮಾಡಲಿ ಅಂತ ಹೇಳಿ ಯಂತ್ರಗಳು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬಾರ್ದು. ವೈಯಕ್ತಿಕವಾಗಿ ಸಾಕಷ್ಟು ಕಾಮಗಾರಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ವೈಯಕ್ತಿಕ ಕಾಮಗಾರಿಗಳನ್ನು ಮಾಡ್ಕೊಳ್ಳಿ. ಒಂದು ಫಲಾನುಭವಿ ಕನಿಷ್ಠ 5 ಲಕ್ಷದ ತನಕ ಅವರ ಜೀವಿತಾವಧಿಯಲ್ಲಿ ಕೊಡೋದಕ್ಕೆ ಅವಕಾಶ ಇದೆ. ಅದನ್ನು ಬಳಸ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ಉದ್ಯೋಗ ಖಾತ್ರಿ ಯೋಜನೆ ಮೇಲೆ. ಈಗ ನಮ್ಗೆ ವರ್ಷಪೂರ್ತಿ ಕೃಷಿಯಲ್ಲಿ ಕೆಲಸ ಸಿಗುತ್ತಾ? ವರ್ಷಪೂರ್ತಿ ಕೆಲಸ ಸಿಗಲ್ಲ. ಕನಿಷ್ಠ ಸರ್ಕಾರ ಒಂದು ಆ ಕುಟುಂಬಕ್ಕೆ ಭದ್ರತೆ ಅನ್ನೋದು ಕೊಟ್ಟಿದೆ.
ಕನಿಷ್ಠ ಈಗ ಒಂದು ಎಷ್ಟೋ 35,000 ತನಕ ಒಂದು ಕುಟುಂಬಕ್ಕೆ ಹಣ ಸಿಗ್ತದೆ. ವರ್ಷ ಪೂರ್ತಿ ಸ್ವಂತ ಚಟುವಟಿಕೆ ಇದು ಕಾರ್ಯ ಚಟುವಟಿಕೆ ಜೊತೆಗೆ ಇದನ್ನು ಸಹ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದು ತುಂಬ ಒಳ್ಳೆಯ ಯೋಜನೆ ಆಗಿದೆ, ದಯವಿಟ್ಟು ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಮತ್ತು ಎರಡನೇದಾಗಿ ನಾವು ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ, ಉತ್ತರದಾಯಕ ಮತ್ತು ಪಾರದರ್ಶಕತೆ ಈ ಯೋಜನೆ ಇದೆ ನೋಡಿ. ಇದನ್ನು ನಾವು ಕೃಷಿ ಕಾಮಗಾರಿ ಸ್ಥಳಕ್ಕೆ ಹೋಗ್ತೀವಿ, ಅಲ್ಲಿ ಬೋರ್ಡ್ ಇದೆಯಾ, ಬೋರ್ಡಲ್ಲಿ ಅಮೌಂಟ್ ಎಷ್ಟಿದೆ, ಕೂಲಿ ಎಷ್ಟಿದೆ, ಸಾಮಗ್ರಿ ಎಷ್ಟಿದೆ, ಎಷ್ಟು ಮಾನವದಿಂದ ಸೃಜನೆ ಆಗಿದೆ, ಏನಾದರೂ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ನಾವು ಯಾಕೆ ಕರೆ ಮಾಡಿದ್ರು ನಮ್ಮ ಸಮಸ್ಯೆ ಬಗೆಹರಿತದೆ ಅನ್ನೋದು ಅದರಲ್ಲಿ ಮಾಹಿತಿ ಪೂರ್ತಿ ಮಾಹಿತಿ ಇರ್ತದೆ. ಜೊತೆಗೆ ಸೋಷಿಯಲ್ ಆಡಿಟ್ ಇವರು ಸಹ ನಾವು ಸುಮ್ಮನೆ ಅಬ್ಸರ್ವೇಷನ್ ಮಾಡಲ್ಲ, ಹಿಂದೆ ಟೆಕ್ನಿಕಲ್ ಸ್ಟಾಫ್ ಬರ್ತದೆ, ಅಲ್ಲಿ ನಾವು ಮೆಜರ್ಮೆಂಟ್ ಸಮೇತ ಆಗ್ತೀವಿ. ಒಂದು ಸಿ ಸಿ ರೋಡ್ ಅಂತ ಎಷ್ಟಿರ್ಬೇಕಂದ್ರೆ 25 ಮೀಟರ್ ಉದ್ದ, 4 ಮೀಟರ್ ಆಗಲ್ಲ, 4 ಇಂಚು ಥಿಕ್ನೆಸ್ ಇರಬೇಕು. ಅದಕ್ಕೆ 1 ಲಕ್ಷ ಪಾವತಿ ಮಾಡೋದಕ್ಕೆ ಅವಕಾಶ ಇದೆ. ಇದನ್ನೆಲ್ಲ ನಾವು ನೋಡ್ಬೇಕು. ಜಲ್ಲಿ ರೋಡ್ 100 ಮೀಟರ್ ಉದ್ದ ಇರಬೇಕು, 4 ಮೀಟರ್ ಆಗಲ್ಲ, ಅದಕ್ಕೆ ಥಿಕ್ನೆಸ್ ಏನು ಇದು ಮಾಡಲ್ಲ, ನಾವು ಅಬ್ಸರ್ವೇಷನ್ ಮಾಡಲ್ಲ. ಅದಕ್ಕೆ 1 ಲಕ್ಷ ಮಾಡೋದಕ್ಕೆ ಅವಕಾಶ ಇದೆ. ಇದು ಮಾಡಿದ್ದಾರೆ ಇರೋದನ್ನ ಖಾತೆಪಡಿಸ್ಕೊಡ್ತೀವಿ. ಒಂದು ದನ ಶೆಡ್ 11 ಮೀಟರ್ ಉದ್ದ, 9 ಮೀಟರ್ ಆಗಲ್ಲ, ಇದೆಲ್ಲ ಇದೆಯಾ ಅನ್ನೋದನ್ನ ಅಬ್ಸರ್ವೇಷನ್ ಮಾಡ್ಕೊಂಡು ಸೋಷಿಯಲ್ ಆಡಿಟಲ್ಲಿ ನಾವು ಸಹ ಟ್ರಾನ್ಸ್ಪರೆನ್ಸಿಯಾಗಿ ಆಡಿಟ್ ಮಾಡ್ತೀವಿ. ಆಮೇಲೆ ಉತ್ತರದಾಯಿತು ಮತ್ತು ಪಾರದರ್ಶಕತೆ ಆಯಿತು. ಮತ್ತು ಎಂಪವರ್ಮೆಂಟ್ ಅನ್ನೋಂಥದ್ದು ಇದೆ. ಅವ್ರದ್ದು ಎಂಪವರ್ಮೆಂಟ್ ಅಂದರೆ ಸಮಾಜದ ಕಟ್ಟಕಡೆ ವ್ಯಕ್ತಿಗಳಿಗೆ ಯೋಜನೆ ಸಿಗಬೇಕು ಅನ್ನುವಂಥದ್ದು ಸರ್ಕಾರದ ಮೂಲ ಉದ್ದೇಶ ಇದೆ. ಇವತ್ತು ಯಾರು ವಲ್ನರಬಲ್ ಗ್ರೂಪ್ಸ್ ಅಂತ ಇದ್ದಾರೆ, ಒಂಟಿ ಮಹಿಳೆಯರು, ಹಿರಿಯ ನಾಗರಿಕರು, ಮತ್ತು ಈ ಅತಿ ಸಣ್ಣ ರೈತರು ಅಂತ ಇದ್ದಾರೆ. ಇವರಿಗೆ ಮೊದಲ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಆದ್ಯತೆ ಕೊಡಬೇಕು. ನೀವೆಲ್ಲ ಸಹ ವಾರ್ಡ್ ಸಭೆಗಳು, ಗ್ರಾಮ ಸಭೆಗಳಲ್ಲಿ ಪಾಲ್ಗೊಂಡು ನಿಮ್ಗೆ ಏನು ಕೆಲಸಗಳು ಬೇಕಾಗಿದೆ ನೀವೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದನ್ನು ನೀವು ಕೊಡ್ಕೊಳ್ಳೋದಕ್ಕೆ ಬಂದು ಏನು ಟ್ರೈನಿಂಗ್ ಸೇರಿಸಿದಾದ್ಮೇಲೆ ನಮೂನೆ ಸಿಗ್ತದೆ, ನೀವು ಕೆಲಸಕ್ಕೆ ಅರ್ಜಿ ಕೊಟ್ಟ ಕೆಲಸ ಸಿಗುತ್ತೆ. ಎಷ್ಟು ತುಂಬ ಈಸಿಯಾಗಿ ಸಿಗುತ್ತೆ ನೋಡಿ. ಸರ್ಕಾರ ಎಷ್ಟು ನೀಟಾಗಿ ನಮಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ಸರ್ಕಾರ ನಮ್ಗೆ